ದೆಹಲಿಗೆ ಶಿಫ್ಟ್ ಆಯಿತು ಕಾಂಗ್ರೆಸ್ನ ಪವರ್ ಫೈಟ್. ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿಯವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೇಟಿಯಾಗಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಕೆಲವೇ ಹೊತ್ತಿನಲ್ಲಿ ರಾಹುಲ್ ಗಾಂಧಿಯವರನ್ನ ಭೇಟಿಯಾಗಲಿದ್ದಾರೆ. ರಾಹುಲ್ ಗಾಂಧಿಯವರ ಭೇಟಿಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಈಗಾಗಲೇ ಸಿದ್ದರಾಮಯ್ಯನವರು ಭೇಟಿ ಕೂಡ ಆಗಿದೆ. ರಾಹುಲ್ ಗಾಂಧಿ ಅವರ ಜೊತೆಗೆ ಮುಖ್ಯಮಂತ್ರಿಗಳು 1-to-1 ಮೀಟಿಂಗ್ ಮಾಡಿದ್ದಾರೆ. ಹಲವು ವಿಚಾರಗಳಿದೆ. ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ಮುಖ್ಯಮಂತ್ರಿಗಳು. ನೇರ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಆದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ವಾಪಸ್ ಆಗ್ತಾ ಇದ್ದಾರೆ. ನೇರ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸೇರಿದಂತೆ ಹಲವು ವಿಚಾರಗಳು, ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಪಟ್ಟಂತೆ ಸಂಪುಟ ಪುನರಚನೆ ವಿಚಾರವಾಗಿ ಹಲವು ವಿಚಾರಗಳಿದ್ದಾವೆ ಚರ್ಚೆಯನ್ನು ಮಾಡೋದಕ್ಕೆ. ಈ ಹಿನ್ನೆಲೆಯಲ್ಲಿ ಮಾತುಕತೆಯನ್ನು ನಡೆಸೋದಕ್ಕಾಗಿ ದೆಹಲಿಗೆ ತೆರಳಿದ್ರು. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿ ಸಿಎಂ ಈಗ ಅಲ್ಲಿಂದ ತೆರಳ್ತಾ ಇರುವಂತಹ ದೃಶ್ಯಗಳನ್ನು ನೀವು ಗಮನಿಸಬಹುದು. ರಾಹುಲ್ ಗಾಂಧಿ ಹಾಗೂ ಮುಖ್ಯಮಂತ್ರಿಗಳ ಭೇಟಿ ಅಂತ್ಯ ಆಗಿದೆ. ಏನೆಲ್ಲ ವಿಚಾರಗಳು ಈ ಭೇಟಿಯಲ್ಲಿ ಚರ್ಚೆ ಆಗಿದೆ, ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ರಾಹುಲ್ ಗಾಂಧಿ ಹಾಗೂ ಮುಖ್ಯಮಂತ್ರಿಗಳ ಭೇಟಿ ಈಗ ಅಂತ್ಯ ಆಗಿದೆ. ಅನೇಕ ವಿಚಾರಗಳ ಕುರಿತಾಗಿ ಚರ್ಚೆಯನ್ನು ನಡೆಸಿದ್ದಾರೆ ಇಬ್ಬರು ನಾಯಕರು. ಯಾವೆಲ್ಲ ರೀತಿಯಾಗಿ ಚರ್ಚೆ ಆಗಿದೆ, ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಸಂಪುಟ ಪುನರಚನೆ ವಿಚಾರ ಚರ್ಚೆಯ ಪ್ರಮುಖ ವಸ್ತು. ಅದರ ಜೊತೆಗೆ ವಿಧಾನ ಪರಿಷತ್ ನಾಮನಿರ್ದೇಶನದ ಬಗ್ಗೆ ಕೂಡ ಚರ್ಚೆ ನಡೆದಿರುತ್ತೆ. ಇದನ್ನು ಹೊರತುಪಡಿಸಿ ರಾಜ್ಯದಲ್ಲಿ ಅನೇಕ ವಿಚಾರಗಳು, ಬೆಳವಣಿಗೆಗಳು ಆಗಿದೆ. ಪ್ರಮುಖವಾಗಿ ಹನಿ ಟ್ರ್ಯಾಪ್ ವಿಚಾರ, ಮೂಡಾ ವಿಚಾರ, ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ರಾಜಕೀಯದ ಲಿಂಕ್ ಇರುವ ಹಿನ್ನೆಲೆಯಲ್ಲಿ ಚರ್ಚೆಗಳು ನಡೀತಾ ಇದೆ. ಎಲ್ಲ ವಿಚಾರಗಳ ಕುರಿತಾಗಿ ರಾಹುಲ್ ಗಾಂಧಿ ಅವರ ಜೊತೆಗೆ ಮುಖ್ಯಮಂತ್ರಿಗಳು ಚರ್ಚೆಯನ್ನು ನಡೆಸಿರುವಂತಹ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಅವರ ಜೊತೆಗಿನ ಮುಖ್ಯಮಂತ್ರಿಗಳ ಚರ್ಚೆ ಈಗ ಮುಕ್ತಾಯ ಆಗಿದ್ದು ಅಲ್ಲಿಂದ ತೆರಳ್ತಾ ಇದ್ದಾರೆ. 10 ಜನಪಥ್ನಲ್ಲಿ ರಾಹುಲ್ ಹಾಗೂ ಮುಖ್ಯಮಂತ್ರಿಗಳ ಚರ್ಚೆ ಮುಕ್ತಾಯ ಆಗಿದೆ. 20 ನಿಮಿಷಗಳ ಕಾಲ ರಾಹುಲ್ ಗಾಂಧಿ ಅವರ ಜೊತೆಗೆ ಮುಖ್ಯಮಂತ್ರಿಗಳು ಚರ್ಚೆಯನ್ನು ನಡೆಸಿದ್ದಾರೆ. ಈ 20 ನಿಮಿಷಗಳ ಅವಧಿಯಲ್ಲಿ ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಗಿದೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಸೋನಿಯಾ ನಿವಾಸದಲ್ಲಿ ರಾಹುಲ್ ಹಾಗೂ ಮುಖ್ಯಮಂತ್ರಿಗಳ ಚರ್ಚೆ ಆಗಿದೆ. 20 ನಿಮಿಷಗಳ ಕಾಲ ಇಬ್ಬರು ನಾಯಕರು ಚರ್ಚೆಯನ್ನು ನಡೆಸಿದ್ದಾರೆ. ಸಾಕಷ್ಟು ನಿರೀಕ್ಷೆ ಇದೆ, ಸಾಕಷ್ಟು ಕುತೂಹಲ ಇದೆ ಈ ಭೇಟಿಗೆ ಸಂಬಂಧಪಟ್ಟಂತೆ. ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು, ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳಿ ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆಯನ್ನು ನಡೆಸ್ತಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲ ಕೂಡ ಮೂಡಿತ್ತು. ಈ ಸಂದರ್ಭದಲ್ಲಿ ಈಗ ಇಬ್ಬರು ನಾಯಕರು ಸುಮಾರು 20 ನಿಮಿಷಗಳ ಕಾಲ ಮಾತನಾಡಿದ್ದಾರೆ. ಅನೇಕ ಚರ್ಚೆಗೆ ಸಂಬಂಧಪಟ್ಟಂತೆ ಅನೇಕ ಪ್ರಮುಖ ವಿಷಯಗಳು ಇದ್ದಾವೆ. ಆದರೆ ಕೇವಲ 20 ನಿಮಿಷಗಳಲ್ಲಿ ಈ ಇಬ್ಬರು ನಾಯಕರ ನಡುವಿನ ಭೇಟಿ ಅಂತ್ಯ ಆಗಿದೆ. 20 ನಿಮಿಷಗಳಷ್ಟೇ ಇಬ್ಬರ ನಡುವಿನ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿ. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆಗೆ ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಸಾಕಷ್ಟು ವಿಚಾರಗಳಿತ್ತು ಚರ್ಚೆಗೆ ಸಂಬಂಧಪಟ್ಟಂತೆ. 20 ನಿಮಿಷಗಳಲ್ಲಿ ಇಬ್ಬರ ನಡುವಿನ ಚರ್ಚೆ ಅಂತ್ಯ ಆಗಿದೆ. ಏನೆಲ್ಲ ಚರ್ಚೆ ಆಗಿರಬಹುದು ಈ ಅವಧಿಯಲ್ಲಿ, ಏನೇನು ಡೀಟೇಲ್ಸ್ ಈ ಕ್ಷಣಕ್ಕೆ ಲಭ್ಯ ಆಗ್ತಾ ಇದೆ ಮಂಜು? ಮಧು, ಬಹಳ ಕುತೂಹಲಕಾರಿ ಆಗಿರುವಂತಹ ಭೇಟಿ ಇದು ಅಂತಲೇ ಹೇಳ್ಬೋದು. ಕಳೆದ 4 ತಿಂಗಳಿಂದ ಅವರಿಗೆ ಹುಷಾರ್ ಇಲ್ಲದೇ ಇರೋದ್ರಿಂದ CM ದೆಹಲಿ ಕಡೆ ಬಂದಿರಲಿಲ್ಲ. ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಆಗಿರಲಿಲ್ಲ. ಕಳೆದ ಬಾರಿ DCM ಬಂದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯನ್ನು ಭೇಟಿಯಾಗಿ ಅವರ ಜೊತೆ ಮಾತುಕತೆ ಎಲ್ಲ ನಡೆಸಿದ್ರು. ಆದರೆ CM ಅವರ ಭೇಟಿ ಈ ಬಾರಿ ಬಹಳ ಅಂದರೆ ರಿಪೋರ್ಟ್ ಒಂದನ್ನು ಒಪ್ಪಿಸುವಂಥದ್ರ ಜೊತೆಗೆ ಕರ್ನಾಟಕಕ್ಕೆ ಏನಾಗಬೇಕು ಅನ್ನುವಂಥ ಮಾಹಿತಿಯನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದು. ಮೊದಲನೇದಾಗಿ ಫಸ್ಟ್ ಪ್ರಯಾರಿಟಿ ಇವತ್ತು
ವಿಧಾನ ಪರಿಷತ್ತಿನ ಸದಸ್ಯರ ನೇಮಕಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಗ್ರೀನ್ ಸಿಗ್ನಲ್ ಅನ್ನು ತೆಗೆದುಕೊಳ್ತಾರೆ. ಹೆಸರುಗಳ ಆಯ್ಕೆ ಅಂತಿಮ ಆಗೋದು ಇವತ್ತು ಅಷ್ಟಕ್ಕಷ್ಟೇ ಇದೆ, ಆದರೆ ಒಂದು ಗ್ರೀನ್ ಸಿಗ್ನಲ್ ತೆಗೆದುಕೊಳ್ತಾರೆ. ಮಾಡೋಣ ಬೇಡವಾ, ಎಸ್ ಆರ್ ನೋ ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರವನ್ನು ಪಡೆಯುವಂಥದ್ದು ಇರುತ್ತೆ ಹೈಕಮಾಂಡ್ನಿಂದ. ಅದೇ ರೀತಿ ಖರ್ಗೆ ಅವ್ರ ಬಳಿಯೂ ಕೂಡ ಈಗ ಆಲ್ರೆಡಿ ಚರ್ಚೆ ಆಗಿದೆ, ಸುರ್ಜೇವಾಲಾ ಅವರ ಬಳಿ ರಾತ್ರಿ ಚರ್ಚೆ ಆಗಿದೆ. ಸೊ ಹಾಗಾಗಿ ಈಗ ಎಸ್ ಆರ್ ನೋ ಅನ್ನುವಂಥ ಒಂದು ಇದಕ್ಕೆ ಒಂದು ಒಪ್ಪಿಗೆಯನ್ನು ಪಡ್ಕೊಳ್ಳುವಂಥದ್ದು ಇರುತ್ತೆ. ಅದಾದ ನಂತರ ಕಳೆದ 4 ತಿಂಗಳ ಅವಧಿಯಲ್ಲಿ ಏನೇನೆಲ್ಲ ನಡೀತು ಘಟನಾವಳಿಗಳು, ಮೂಡಾದಿಂದ ಹಿಡಿದು ಗೋಲ್ಡ್ ಸ್ಕ್ಯಾಮ್ ತನಕ ಎಲ್ಲವನ್ನೂ ಕೂಡ ಹನಿ ಟ್ರ್ಯಾಪ್ ಇವೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ. ಅದರ ಹೊರತಾಗಿ ಸಮಯ ಉಳಿದ್ರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಅದರ ನಡುವೆಯೂ ಕೂಡ ಒಂದು ಪಾಸಿಂಗ್ ರಿಮಾರ್ಕ್ಸಲ್ಲಿ ಚರ್ಚೆ ಆಗ್ಬೋದು. KPCCಗೆ ನೂತನ ಸಾರಥಿ ಯಾರು, ಮಾಡೋಣವಾ, ಈಗಲೇ ಬೇಡವಾ, ಏನು ಕಾದು ನೋಡೋಣವಾ, ಈ ಎಲ್ಲ ವಿಚಾರಗಳು ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಆದರೆ CM ಆಪ್ತ ಬಳಗಗಳು ಹೇಳ್ತಾ ಇರುವಂಥ ಮಾಹಿತಿಯ ಪ್ರಕಾರ ಇವತ್ತು ಕೇವಲ ವಿಧಾನ ಪರಿಷತ್ನ ಸದಸ್ಯರ ನೇಮಕಾತಿಗೆ ಸಂಬಂಧಪಟ್ಟಾಗೆ ಜಾಸ್ತಿ ಚರ್ಚೆ ಆಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಮಧು, ಸುಂದ್ರೆ ಮತ್ತೊಂದು ಬಾರಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತಹ ಸಾಧ್ಯತೆ ಏನಾದರೂ ಇದೆಯಾ? ಇವತ್ತೇನಾದರೂ ಮತ್ತೊಂದು ಬಾರಿ ಮೀಟ್ ಆಗುವಂತಹ ಸಾಧ್ಯತೆ ಇದೆಯಾ ಮಂಜು? ಈ ತನಕ ಸಾಧ್ಯತೆಗಳು ಒಂದೇ ಸಾರಿ ಅವಕಾಶ ಸಿಗುತ್ತೆ. ಆ ಸಂದರ್ಭದಲ್ಲಿ ಏನೇನೆಲ್ಲ ಚರ್ಚೆ ಆಗ್ಬೋದು, ಚರ್ಚೆ ಆಗುತ್ತೆ. ಅದಾದ ನಂತರ ಈಗ ಹೆಸರುಗಳನ್ನು ಕಳಿಸುವಂಥ ಸಂದರ್ಭದಲ್ಲಿ ಯಾರ್ಯಾರು ಏನು ಮಾಡಬೇಕು ಅನ್ನುವಂಥದ್ದು ಉಸ್ತುವಾರಿ ಜೊತೆ AICC ಅಧ್ಯಕ್ಷರ ಜೊತೆ ಒಂದು ಕಮ್ಯುನಿಕೇಷನ್ ಮತ್ತು ಕೋರ್ಡಿನೇಷನ್ ಅಲ್ಲಿ ನಡೆಯುತ್ತೆ. ಒಂದು ಇಲ್ಲಿಂದ ಅಲ್ಲಿಂದ ಹೆಸರು ಕಳಿಸಿ ನಾವು ಫೈನಲ್ ಮಾಡ್ತೀವಿ ಅಂತ ಹೈಕಮಾಂಡ್ ಹೇಳ್ಬೋದು, ಅಥವಾ ಇನ್ನೊಮ್ಮೆ ಬನ್ನಿ ಅನ್ನೋವಂಥದ್ದು ಹೇಳ್ಬೋದು. ಆದರೆ KPCC ನೂತನ ಸಾರಥಿ ಯಾರು ಅನ್ನೋಂಥ ವಿಚಾರ ಬಂದಂಥ ಸಂದರ್ಭದಲ್ಲಿ ಒಂದು ಸುದೀರ್ಘ ಚರ್ಚೆ ಆಗಬೇಕಾಗುತ್ತೆ. ಎಲ್ಲರನ್ನ ಹಿರಿಯ ನಾಯಕರನ್ನ ಕರೆದು ಮಾಹಿತಿಯನ್ನು ಕೇಳ್ತಾರೆ, DCM ಅನ್ನು ಕರೆದು, ಯಾಕಂದರೆ ಅವರೇ KPCC ಅಧ್ಯಕ್ಷರು ಆಗಿರುವ ಕಾರಣಕ್ಕೆ ಆ ಬಗ್ಗೆ ಮಾಹಿತಿಯನ್ನು ಕೇಳ್ತಾರೆ. ಸೊ ಇವೆಲ್ಲ ಅದು ದೊಡ್ಡ ಒಂದು ಪ್ರೋಸೆಸ್ ಇರುತ್ತೆ. ಹಾಗಾಗಿ ಇವತ್ತು ಜಸ್ಟ್ ಒಂದು ಪಾಸಿಂಗ್ ರಿಮಾರ್ಕ್ಸ್ ತರ ಆಗಬಹುದು ಅನ್ನುವಂಥದ್ದು ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ವಿಧಾನ ಪರಿಷತ್ ನಾಮನಿರ್ದೇಶನಕ್ಕೆ ಸಂಬಂಧಪಟ್ಟಂತೆ ಯಾರ ಹೆಸರು ಮುಂಚೂಣಿಯಲ್ಲಿದೆ, ಈ ಬಗ್ಗೆ ಏನಾದರೂ ಡೀಟೇಲ್ ಸಿಗ್ತಾ ಇದೆಯಾ? ಮಧು, ಈಗ ನಾವು ಕಾಂಗ್ರೆಸ್ನ ಕಳೆದ ಬಾರಿ ಅಥವಾ ಅವರು ಅನುಸರಿಸುವಂಥ ವಿಧಾನ ಸ್ಟ್ರಾಟಜಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ಕೋಟಾ ಸಿಸ್ಟಮ್ಗಳು ಮಾಡಿಕೊಂಡಂಥದ್ದು ನಾವು ಕಳೆದ ಬಾರಿಯೂ ಕೂಡ ನೋಡಿದ್ವಿ. ಈ ಬಾರಿಯೂ ಕೂಡ ಅದೇ ಇರುವಂಥದ್ದು. ಅಂದರೆ CM ಕಡೆ ಅವರ CM ಬಳಗದಿಂದ ಒಬ್ಬರಾಗ್ತಾರೆ, DCM ಬಳಗದಿಂದ ಒಬ್ಬರಾಗ್ತಾರೆ. ಅದೇ ರೀತಿ ಖರ್ಗೆ ಅವರು AICC ಮುಖ್ಯಸ್ಥರಾಗಿರುವ ಕಾರಣಕ್ಕೋಸ್ಕರ ಖರ್ಗೆ ಅವರ ಬಳಗ ಅಥವಾ ಆಪ್ತರಲ್ಲಿ ಒಬ್ಬರಿಗೆ, ಮತ್ತು ಕಾಂಗ್ರೆಸ್ಸಿಂದ ಒಬ್ಬರಿಗೆ ಅನ್ನೋಂಥ ಉಳಿದಂಥ 4 ಸ್ಥಾನ ಏನಿದೆ ಈ ರೀತಿ ಆಯ್ಕೆ ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು ಅನ್ನೋವಂಥ ಒಂದು ಸೂತ್ರ ಕಾಣಿಸ್ತಾ ಇದೆ. ಅದೇ ರೀತಿಯಲ್ಲಿ ಚರ್ಚೆಗಳು ಕೂಡ ಆಗ್ತವೆ. ಆದರೆ ಅಂತಿಮವಾಗಿ ಒಂದು ಕನ್ಸೆಷನ್ಗೆ ಬರ್ತಾರೆ. ಯಾಕಂದರೆ ನೀನ್ಯಾರು ಅಂದಾಗ ಎಲ್ಲರೂ ಹೆಸರುಗಳನ್ನು ಹೇಳ್ಬೇಕಾಗುತ್ತೆ. ಆ ಹೆಸರುಗಳು ಸರಿಯಾ ತಪ್ಪಾ, ಈ ರೀತಿ ಮಾಡಿದರೆ ಏನಾಗ್ಬೋದು ಅನ್ನೋವಂಥದ್ದು ಒಂದು ಸುತ್ತು ಥ್ರೂ ಫೋನ್ ಅಥವಾ ಇನ್ನು ತೀರಾ ಅಂಥದ್ದೇನಾದರೂ ಆದರೆ ಇಲ್ಲಿಗೆ ಬರೆಯಳ್ಬೋದು, ಅಥವಾ ಇಲ್ಲ ನಿಮ್ಮ ಅಭ್ಯರ್ಥಿ ಹೆಸರನ್ನು ಕಳಿಸ್ಕೊಡಿ, ಫೈನಲ್ ಮಾಡ್ತೇವೆ, ಈ ರೀತಿ ಫಾರ್ಮುಲಾ ಮಾಡ್ಕೊಂಡಿದ್ದೇವೆ ಅನ್ನುವಂಥದ್ದು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ರೆ ಅದು ಕೂಡ ಫೈನಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈಗ ಹೆಚ್ಚು ಕಡಿಮೆ ಇರೋ 4 ಸ್ಥಾನಕ್ಕೆ 100 ಅರ್ಜಿಗಳು ಬಂದಿರವೆ. ಅದರ ಜೊತೆಗೆ ಈಗ ಆಲ್ರೆಡಿ ಕೆಲವೊಂದು ಅರ್ಜಿಗಳು ಒಂದೊಂದು ಬಳಗದಿಂದಲೂ ಕೂಡ ಯಾರಾಗಬಹುದು ಅನ್ನುವಂಥದ್ದನ್ನು ಸುಮಾರು 20-25 ಜನರ ಒಂದು ಶಾರ್ಟ್ ಲಿಸ್ಟ್ ಕೂಡ ಆಗಿದೆ. ಈ ಹಿನ್ನೆಲೆಯನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಇವತ್ತು ಒಂದು ಚರ್ಚೆ ಆಗುತ್ತೆ, ಯಾರು ಏನು ಮಾಡೋಣ, ಯಾವ ರೀತಿಯ ಕಾಂಬಿನೇಷನ್. ಒಂದು ಸೋಷಿಯಲ್ ಇಂಜಿನಿಯರಿಂಗ್ ಮಾಡುತ್ತೆ ಯಾವಾಗಲೂ ಕೂಡ ಕಾಂಗ್ರೆಸ್ಸು. ಆಯ್ಕೆಯ ಸಂದರ್ಭದಲ್ಲಿ ಒಂದು ಸೋಷಿಯಲ್ ಇಂಜಿನಿಯರಿಂಗ್ ಇಟ್ಕೊಂಡೇ ಮಾಡಿರುತ್ತೆ. ಈ ಬಣದಿಂದ ಇಂಥವ್ರಿಗೆ ಕೊಟ್ಟರೆ ಇನ್ನೊಂದು ಬಣದಲ್ಲಿ ಇಂಥವ್ರು ಬರಬೇಕಾಗತ್ತೆ. ಆ ರೀತಿ ಸಾಮಾಜಿಕ ನ್ಯಾಯಕ್ಕೆ ಹೆಚ್ಚು ಒತ್ತನ್ನು ಆಯ್ಕೆಯ ಸಂದರ್ಭದಲ್ಲಿ ಕೊಡುತ್ತೆ. ಆ ಹಿನ್ನೆಲೆಯಲ್ಲಿ ಒಂದು ಚರ್ಚೆ ಅಂತೂ ಆಗೇ ಆಗುತ್ತೆ. ಮಧು, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.